ಹಾಯ್ ವೆಲ್ಕಮ್ ಬ್ಯಾಕ್ ಟು ತನ್ವಿ ಸಾಗರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಬೆಳಗ್ಗೆ ಎದ್ಬಿಟ್ಟು ಹೊರಟಿರೋದು ವರದಳ್ಳಿಯ ಶ್ರೀಧರಾಶ್ರಮಕ್ಕೆ. ಹೌದು, ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊತಿದ್ದೆ, ಬಟ್ ಹೋಗೋಕ್ಕೇ ಆಗ್ತಾ ಇರಲಿಲ್ಲ. ಸೊ ಊರಿಗೆ ಬಂದಿದ್ದೀನಿ, ಹೆಂಗೂ ಇದು ಮುಗಿಸ್ಕೊಂಬಂದುಬಿಡೋಣ ಅಂತ ಹೇಳಿ ಹೊರಟೆ. ಇಲ್ಲಿ ಇರೋ ಶ್ರೀಧರ ತೀರ್ಥದಲ್ಲಿ ಸ್ನಾನ ಮಾಡಿದರೆ ನಮಗೆ ಏನೇ ಕಾಯಿಲೆ ಇದ್ದರೂ ಏನೇ ಪ್ರಾಬ್ಲಮ್ಸ್ ಇದ್ರೂ ದೂರ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ನನಗಂತೂ ತುಂಬ ಅಂದರೆ ತುಂಬಾ ಇದು ವರ್ಕ್ ಆಗಿದೆ. ಗುಡ್ಡದ ಮೇಲಿಂದ ಬರೋ ಈ ಶ್ರೀಧರ ತೀರ್ಥ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ ದಟ್ ಇದು ಕಾಯಿಲೆ ಎಲ್ಲ ದೂರ ಮಾಡ್ತಿದೆ ಅಂತ ಅಂದ್ಬಿಟ್ಟು. ನಮ್ಗವತ್ತು ಟೈಮ್ ಕಡಿಮೆ ಇತ್ತು, ಸೊ ಸ್ನಾನ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಹಾಗೆ ತೀರ್ಥ ಹಾಕ್ಕೊಂಡು ನಾವು ಶ್ರೀಧರ ಸ್ವಾಮಿ ನೋಡೋದಕ್ಕೆ ಹೊರಟ್ವಿ. ಇಲ್ಲಿ ಹೋಗೋದು ಅಂತಂದರೆ ಅಷ್ಟೊಂದು ಈಸಿ ಇಲ್ಲ, ತುಂಬ ಮೆಟ್ಲುಗಳನ್ನ ಹತ್ತಿ ನಾವು ಮೇಲೆ ಹೋಗಬೇಕು. ಆ್ಯಂಡ್ ಅಲ್ಲಿ ಹೋದರೆ ನಮಗೆ ದೇವಸ್ಥಾನ ಸಿಗುತ್ತೆ. ಅಲ್ಲಿಂದ ಮತ್ತು ಮೇಲೆ ಹೋದರೆ ಶ್ರೀಧರ ಸ್ವಾಮಿಗಳು ತಪಸ್ ಮಾಡ್ತಿರುವಂಥ ಪ್ಲೇಸ್ ಇದೆ. ಅಲ್ಲಿಂದ ನಮ್ಮ ಇಡೀ ಸಾಗರ ಸಿಟಿ ಕಾಣಿಸುತ್ತೆ. ಅದಂತೂ ನಾವು ಕಾಲೇಜ್ ಟೈಮಲ್ಲಿ ಮಿಸ್ಸೇ ಮಾಡ್ತಿರ್ಲಿಲ್ಲ. ಪ್ರತಿ ಟೈಮ್ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ಹೋಗ್ತಾ ಇದ್ವಿ. ಬಟ್ ಇವಾಗೆಲ್ಲ ಅಷ್ಟೆಲ್ಲ ಆಗಲ್ಲ, ದೇವಸ್ಥಾನಕ್ಕೆ ಬಂದು ಹೋಗೋದ್ರಲ್ಲೇ ಸುಸ್ತಾಗ್ಬಿಡ್ತೀವಿ. ನಾವು ಹೋಗಿದ್ದು ಬೆಳಗ್ಗೆ, ಹಂಗಿದ್ರೂ ವಯಸ್ಸಾಗಿರೋರೆಲ್ಲನೂ ಹತ್ಕೊಂಡು ಹೋಗ್ತಾಯಿದ್ರು. ನನಗೇನೆ ನಾಚಿಕೆ ಆಗ್ತಾಯಿತ್ತು, ನನಗೆ ಇಷ್ಟೊಂದು ಸುಸ್ತಾಗ್ತಿದೆಯಲ್ಲ ಅಂತ. ನೋಡಿ ಎಷ್ಟು ವಯಸ್ಸಾಗಿರೋರೆಲ್ಲ ಹೋಗಿದ್ದಾರೆ, ಚಿಕ್ಕ ಮಕ್ಕಳು ಕೂಡ. ಅಲ್ಲಿಂದ ಹಾಗೆ ಹೋಗಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಅಲ್ಲಿ ಒಳಗಡೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಆಲ್ಸೋ ಇಲ್ಲಿ ಪಾದ ಪೂಜೆ ಮಾಡ್ತಾರೆ ಸ್ವಾಮಿಗಳದ್ದು. ಅದು ಕೂಡ ತುಂಬ ಫೇಮಸ್ಸು, ತುಂಬ ಅದೂ ಪವರ್ಫುಲ್ ಇದೆ. ಅಂದರೆ ಹುಡುಗಿರಲ್ಲಿಗೆ ಸ್ಯಾರಿ, ಲಂಗ, ದವಣಿ ಆ ಥರ ಹಾಕ್ಕೊಂಡು ಹೋಗಬೇಕು. ಹುಡುಗರು ಇಲ್ಲಿ ಅವರು ಬನಿಯನ್ ಮತ್ತು ಶರ್ಟ್ ಏನು ಕೂಡ ಹಾಕಂಗಿಲ್ಲ, ಪಂಚೆಲೆ ಹೋಗಬೇಕು. ಇದೆಲ್ಲ ನೋಡಿ ನಮ್ಮ ಶ್ರೀಧರ ಸ್ವಾಮಿಗಳ ಸ್ಟೋರಿ ಎಲ್ಲ ಇಲ್ಲೇ ಗೋಡೆ ಮೇಲೆ ಅಂಟಿಸಿದ್ದಾರೆ. ಅದನ್ನೇ ಹಾಗೆ ನೋಡಿಕೊಂಡು ಬಂದ್ವಿ. ದೂರದಿಂದ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ದೇವಸ್ಥಾನ ಇರೋದು ಇಷ್ಟು ಮೇಲೆ, ನಾವು ಇಷ್ಟು ಮೇಲೆ ಹತ್ಕೊಂಡು ಬಂದಿರೋದು. ಇದಕ್ಕೂ ಜಾಸ್ತಿ ಮೇಲೆ ಇನ್ನೂ ಹೋಗಬೇಕು. ಆವಾಗ ನಮಗೆ ಶ್ರೀಧರ ಸ್ವಾಮಿಗಳು ತಪಸ್ ಮಾಡ್ತಾ ಇದ್ದಂತಹ ಪ್ಲೇಸಸ್ ಸಿಗುತ್ತೆ, ಕುಟೀರ ಅಂತ ಕರೀತಾರೆ. ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಕಾಲೇಜ್ ಟೈಮಲ್ಲಿ ಹೋಗಿದ್ದು ನಾನು ಲಾಸ್ಟು, ಮತ್ತು ಹೋಗೋಕ್ಕಾಗೇ ಇಲ್ಲ. ನಾವು ಹೋಗಿದ್ದು ಸಂಡೇ ಆಗಿತ್ತು, ಸೊ ತುಂಬ ಜನ ಬಂದಿದ್ದರು. ಉತ್ತರ ಕರ್ನಾಟಕದಿಂದ ಕೂಡ ಬಂದಿದ್ದರು. ಹಾಗೆ ಇಲ್ಲಿ ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಊಟ ಕೂಡ ಇರುತ್ತೆ. ನಮಗೆ ಸ್ವಲ್ಪ ಲೇಟ್ ಆಗ್ತಾ ಇದ್ದಿದ್ದರಿಂದ ನಾವು ಹೊರಡೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿ ನೋಡಿ ನಮ್ಮ ಶ್ರೀಧರ ಸ್ವಾಮಿ. ಶ್ರೀಧರ ಗುರುವರ ಪರಮ ಗುರು ಶ್ರೀಧರ ಸ್ವಾಮಿ ಲೋಕ ಗುರು. ಹಾಗೆ ನಮ್ಮ ಶ್ರೀಧರ ಆಶ್ರಮದಲ್ಲಿ ಗೋಶಾಲೆ ಇದೆ. ಇಲ್ಲಿ ನಮ್ಮ ಎಲ್ಲ ಮುದ್ದು ಮುದ್ದು ಕನ್ನಮ್ಮಗಳನ್ನ ನೋಡ್ಬೋದು ನಾವು. ಶ್ರೀಧರ ಗುರುವರ ಪರಮ ಗುರು ಶ್ರೀಧರ ಸ್ವಾಮಿ ಲೋಕ ಗುರು ಶ್ರೀಧರ ಯತಿವರ ಸ್ವಾಮಿ ಗುರು ಪರಾತ್ಪರ ಗುರು. ಅಲ್ಲಿ ಮನಸ್ಸಿಗೆ ನೆಮ್ಮದಿ ತಗೊಂಡು ನಾವು ಬಂದಿದ್ದು ಸಾಗರಕ್ಕೆ. ಇದು ನನ್ನ PU ಕಾಲೇಜ್. ಈಗ ತುಂಬ ಚೇಂಜ್ ಆಗಿದೆ. ಅಲ್ಲಿಂದ ಮತ್ತೆ ನಾವು ಬ್ರೇಕ್ಫಾಸ್ಟ್ಗಂತ ಹೇಳಿ ಮೈಸೂರು ಕೆಫೆಗೆ ಹೋದ್ವಿ, ಸಾಗರದಲ್ಲಿರೋ ಮೈಸೂರು ಕೆಫೆಗೆ. ಅಲ್ಲಿಂದ ಮನೆಗೆ ಬಂದು ನೋಡಿದ್ರೆ ನಮ್ಮ ಅಣ್ಣ ಮೀನು ಹಿಡಿಯೋಕೆ ಹೋಗಿದ್ದಾನೆ. ನಾವಲ್ಲಿಂದ ಚಲೋ ಅಂತ ಹೇಳಿ ಹೊರಟಿದ್ದು ನಮ್ಮ ಮಾವನ ಮಗಳ ಗಂಡನ ಮನೆಗೆ. ಅವಳಿಗೆ ಅಲ್ಲಿ ಸೀಮಂತ ಮಾಡ್ತಾಯಿದ್ರು. ಇಲ್ಲಿ ತವ್ರ ಮನೇಲಿ ಮಾಡೋ ಸೀಮಂತನ ನಾನು ಮಿಸ್ ಮಾಡಿಕೊಂಡೆ, ಸೊ ಇಲ್ಲಿ ಮಿಸ್ ಮಾಡಲೇಬಾರ್ದು ಅಂತ ನಾನು ಹೊರಟೆ. ನಾವು ಹೋಗಬೇಕಾದ್ರೆ ಅವ್ರನ್ನ ರೆಡಿ ಆಗ್ತಾಯಿದ್ರು. ಪಾಪ ತುಂಬಾ ಅಂದರೆ ತುಂಬ ಸುಸ್ತಾಗ್ಬಿಟ್ಟಿದ್ಲು ಪಾಪು ಬರೋದಕ್ಕೆ ಯಾರು ಎಷ್ಟು ಎಕ್ಸೈಟ್ ಆಗಿದ್ದಾರೋ ಗೊತ್ತಿಲ್ಲ. ನನ್ನಷ್ಟಂತೂ ಯಾರೂ ಎಕ್ಸೈಟ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ ನಮ್ಮ ಹುಡುಗಿ ಹಿಂಗೆ ರೆಡಿಯಾಗಿದ್ಲು. ಹಾಗೆ ಅವಳ ಹಸ್ಬೆಂಡು, ಅಕ್ಕ ಕೂಡ ಪ್ರೆಗ್ನೆಂಟ್ ಸೇಮ್ ಟೈಮಲ್ಲಿ. ಸೊ ಸೇಮ್ ಡೇ ಇಬ್ರಿಗೂ ಸೀಮಂತ ಮಾಡ್ತಾಯಿದ್ರು. ಹಾಗೆ ಇನ್ನೊಂದು ಏನು ಸ್ಪೆಷಲ್ ಅಂತ ಅಂದರೆ ಹಿಂದಿನ ದಿನವೇ ಇವ್ರದ್ದು ಕೂಡ ವೆಡ್ಡಿಂಗ್ ಆ್ಯನಿವರ್ಸರಿ. ನಾನು ಬರೋಕ್ಕಾಗಿಲ್ಲ, ಸೊ ವಿ ಥಾಟ್ ಕೇಕ್ ಕಟ್ ಮಾಡಿಸೋಣ ಅಂತ. ಹಾಗೆ ಎಲ್ಲರೂ ಸೇರಿಬಿಟ್ಟು ಕೇಕ್ ಕೂಡ ಕಟ್ ಮಾಡಿಸಿದ್ವಿ.
ಮತ್ತು ಶಾಸ್ತ್ರ ಎಲ್ಲ ಸ್ಟಾರ್ಟ್ ಮಾಡಿದ್ರು. ನನಗಂತೂ ನಂಬಕ್ಕೇ ಆಗ್ತಿಲ್ಲ. ನಾವು ಚಿಕ್ಕವರಿದ್ದಾಗ ಎಷ್ಟೊಂದು ಜಗಳ ಆಡ್ಕೊಂಡು ಆಟ ಆಡ್ಕೊಂಡಿದ್ದಿದ್ದನ್ನು ನಂಗೆ ನೆನಪಿದೆ. ಅದು ಒಂಥರ ನಿನ್ನೆ ಮೊನ್ನೆ ಆದಂಗಿದೆ. ಇವಾಗ ನೋಡಿದ್ರೆ ಇವಳೇ ಇನ್ನೊಂದು ಪಾಪುಗೆ ಅಮ್ಮ ಅಂತ ಅನ್ನಿಸ್ಕೊತಾ ಇದ್ದಾಳೆ. ಬಟ್ ಐ ಆಮ್ ಸೋ ಎಕ್ಸೈಟೆಡ್ ಪಾಪು ನೋಡೋದಕ್ಕೆ. ಯಾಕಂತಂದರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ಫಸ್ಟ್ ಪಾಪು ಅದು. ನಾನಂತೂ ತುಂಬ ಎಕ್ಸೈಟ್ ಆಗಿಬಿಟ್ಟಿದ್ದೀನಿ. ಅವಳು ಫಸ್ಟ್ ಟೈಮ್ ನನ್ನ ಹತ್ರ ಹೇಳಿದಾಗ್ಲೂ ಅಷ್ಟೇ ಅದು ಎಷ್ಟು ಖುಷಿ ಆಗಿತ್ತು ಅಂತಂದರೆ ನಂಗೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೂ ಗೊತ್ತಾಗಲಿಲ್ಲ, ಅಷ್ಟು ಖುಷಿ ಆಗಿಬಿಟ್ಟಿದ್ದೆ. ಎಸ್, ಇನ್ನೊಂದು 2 ತಿಂಗಳಲ್ಲೇ ಬರ್ತಾಯಿದೆ ಪಾಪು. ಎಸ್, ಎಲ್ಲರೂ ಖುಷಿಯಾಗಿದ್ದಾರೆ. ನಮ್ಮ ನೆಕ್ಸ್ಟ್ ಜನ್ರೇಷನ್ದು ಫಸ್ಟ್ ಪಾಪು ಅಲ್ವಾ, ಸೊ ಎಲ್ಲರೂ ಎಕ್ಸೈಟ್ ಆಗಿದ್ದಾರೆ. ಬಟ್ ನಾನು ಸ್ವಲ್ಪ ಜಾಸ್ತಿ ಎಕ್ಸೈಟ್ ಆಗಿದ್ದೀನಿ ನನ್ನ ಸೊಸೆ ಮುದ್ದು ನೋಡೋದಕ್ಕೆ. ಅತ್ತೆ ಅಂತ ಕರೆಸ್ಕೊಬೇಕಲ್ಲ ನಾನು. ಆಮೇಲೆ ನಮಗೆ ಟೈಮೇ ಸಿಗಲಿಲ್ಲ, ಯಾಕಂತಂದರೆ ನಾನು ಸೇಮ್ ಡೇ ಬೆಂಗಳೂರು ಹೊರಡಬೇಕಿತ್ತು. ಸೊ ನಂಗೆ ಗಡಿಬಿಡಿ ಆಗಿಬಿಟ್ಟು ಆ್ಯಂಡ್ ನಮಗೆ ಫೋಟೋ ತಗೊಳಕ್ಕಾಗಲಿ, ಜಾಸ್ತಿ ಮಾತಾಡೋಕ್ಕಾಗಲಿ, ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿ ನಮ್ಗೆ ಅಷ್ಟು ಟೈಮೇ ಸಿಗಲಿಲ್ಲ. ಸೊ ಅದು ಸ್ವಲ್ಪ ಬೇಜಾರಾಯಿತು. ಮತ್ತು ನಾನು ತವ್ರ ಮನೆಯಲ್ಲಿ ಮಾಡಿರ್ತಾರಲ್ವ ಸೀಮಂತ, ಅಲ್ಲಿ ಕೂಡ ನನಗೆ ಹೋಗೋಕ್ಕಾಗಿಲ್ಲ. ಅದಾದಮೇಲೆ ನಾವು ಊಟ ಮಾಡಿದ್ವಿ. ಸಖತ್ತಾಗಿತ್ತು. ಸಖತ್ತಂದರೆ ಮಸ್ತಾಗಿತ್ತು ಊಟ ಮಾತ್ರ. ಊಟ ಎಲ್ಲ ಮಾಡಿ ನಾವು ಹಾಗೆ ಮಾತಾಡ್ಕೊಂಡು ಕೂತ್ವಿ ಸ್ವಲ್ಪ ಹೊತ್ತು. ಬಟ್ ಅವಳು ತುಂಬ ಬ್ಯುಸಿ ಆಗಿಬಿಟ್ಟಿದ್ಲು. ನಮ್ಮವ್ವ ಇವಾಗ ಮುತ್ತಜ್ಜಿ ಆಗ್ತಾ ಇದ್ದಾಳೆ, ನಮ್ಮ ಭಾವ ಇವಾಗ ಮಾವ ಆಗ್ತಾ ಇದ್ದಾನೆ, ನಮ್ಮ ಮಾವ ಇವಾಗ ಅಜ್ಜ ಆಗ್ತಾ ಇದ್ದಾನೆ. ಮಾವನ ನೋಡಿದ್ರೆ ಹಂಗೆ ಅನಿಸ್ತಾ ಇಲ್ಲ, ಬಟ್ ಎಸ್, ಅಜ್ಜ ಆಗ್ತಾ ಇದ್ದಾನೆ. ನಮ್ಮತ್ತೆ ಇವಾಗ ಅಜ್ಜಿ ನೆಕ್ಸ್ಟು. ಶಿ ಇಸ್ ನಾಟ್ ಲುಕ್ ಲೈಕ್ ಅಜ್ಜಿ, ಬಟ್ ಅಜ್ಜಿ ಆಗ್ತಾ ಇದ್ದಾಳೆ. ಮತ್ತು ಹಾಗೆ ಬಂದು ಕೂತ್ಕೊಂಡು ಸ್ವಲ್ಪ ಮಾತಾಡಿ ಹೋದ್ಲು. ಬಟ್ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ನಾವು ಹೊರಟ್ಬಿಟ್ವಿ, ಲೇಟ್ ಆಗುತ್ತೆ ಅಂತ. ಮನೆಗೆ ಬಂದುಬಿಟ್ಟು ಹಲಸಿನಕಾಯಿ ಚಿಪ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಬಟ್ ಮಳೆ ಬಂತು. ಆಹಾ, ಎಷ್ಟು ಬಂತು ಅಂದರೆ ಕರೆಂಟ್ ಇರಲಿಲ್ಲ, UPS ವರ್ಕ್ ಆಗ್ತಾ ಇರಲಿಲ್ಲ, ಆ್ಯಂಡ್ ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಆದ್ರೂ ಕಷ್ಟಪಟ್ಟು ನಾನು ಈ ಹಲಸಿನಕಾಯಿ ಚಿಪ್ಸ್ ಮಾಡಿದ್ದೀನಿ. ಬಿಕಾಸ್ ಆಫ್ ಮೈ ಆಫೀಸ್ ಕೊಲೀಗ್ಸ್, ಅವ್ರು ಇದನ್ನೆಲ್ಲ ನೋಡಿಬಿಟ್ಟು ನನಗೆ ಅಪ್ರಿಷಿಯೇಟ್ ಮಾಡಲಿ ಅಂತ ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಆ್ಯಂಡ್ ದೇ ಶುಡ್ ಅಪ್ರಿಷಿಯೇಟ್ ಮೀ. ಇಷ್ಟೊಂದು ಕಷ್ಟಪಟ್ಟು ಅವರಿಗೋಸ್ಕರ ನಾನು ಸ್ನ್ಯಾಕ್ಸ್ ತಂದಿದ್ದೀನಿ ಅಂತ. ಆ್ಯಕ್ಚುಲಿ ಟೈಮೇ ಇರಲಿಲ್ಲ. ನಾನು ಮತ್ತೆ ಬಸ್ ಹತ್ಕೊಂಡು ಮತ್ತೆ ನನ್ನ 2ನೇ ಮನೆ ಆದಂತಹ ಬೆಂಗಳೂರಿಗೆ ಬರಲೇಬೇಕಿತ್ತು. ಸೊ ಆದಷ್ಟು ಬೇಗ ಎಲ್ಲ ಮುಗಿಸಿ ಹೊರಡೋಣ ಅಂತ ಹೇಳಿ ಬ್ಯಾಟ್ರಿ ಹಾಕ್ಕೊಂಡು ಫೋನಲ್ಲೇ ಟಾರ್ಚ್ ಆನ್ ಮಾಡಿಕೊಂಡು ಏನೋ ಮಾಡಿಕೊಂಡು ಚಿಪ್ಸ್ ಎಲ್ಲ ಮಾಡಿ ಮುಗಿಸಿದ್ವಿ ನಾನು ಅಮ್ಮ. ಅದಾದಮೇಲೆ ನಮ್ಮ ಅಣ್ಣ ಮತ್ತೆ ನೋಡಿದ್ರೆ ಮತ್ತೆ ಫಿಶ್ ಹಿಡಿಯೋಕ್ಕೆ ಹೋಗಿದ್ದಾನೆ. ಮತ್ತೆ ತೊಗೊಂಡು ಬಂದ. ಬಟ್ ಇದನ್ನು ನಾನು ತಿನ್ನೋಕ್ಕಾಗಲಿಲ್ಲ, ಯಾಕಂತಂದರೆ ನಾನು ಅವಾಗನೇ ಹೊರಡಬೇಕಿತ್ತು. ಆಮೇಲೆ ನನಗೆ ಏನು ವಿಡಿಯೋ ಮಾಡೋದಕ್ಕಾಗಿಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್.